ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ 10ನೇ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಚಾಮರಾಜನಗರ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ತಾಲೂಕು ಅಧ್ಯಕ್ಷರಾದ ಆರ್ ಮಂಜೂರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದಂತ ತಾಲೂಕಿನ ಸರ್ವ ಜನಾಂಗದ ಮುಖಂಡರುಗಳು, ಬುದ್ಧಿಜೀವಿಗಳು ಸನ್ಮಾನಿತರಿಗೆ ಶುಭವನ್ನು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಆರ್ ಮೋಹನ್ ರವರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಜಿ ಸಾಮುವೆಲ್ ರವರನ್ನ ಸನ್ಮಾನಿಸಿ ಮಾತನಾಡಿದ ಕೊಳ್ಳೇಗಾಲ ತಾಲೂಕಿನ ವರದಿಗಾರರಾದಂಥ ಜಿ ಸಾಮುವೆಲ್ ರವರು, ಚಾಮರಾಜನಗರ ಜಿಲ್ಲೆಯ ಪತ್ರಿಕಾ ಕಾರ್ಯದರ್ಶಿಯಾಗಿ ಅವರು ನಮ್ಮ ಚಾಮರಾಜ ಜಿಲ್ಲೆ ಗಡಿಭಾಗವಾಗಿದ್ದರಿಂದ ಅವರು ನಾಡು ನುಡಿ ಜಲ ಭಾಷೆ ತಕ್ಕಂತೆ ಜಿಲ್ಲೆಯ ಗಡಿಭಾಗದ ಸುದ್ದಿಗಳನ್ನು ಬಿತ್ತರಿಸುತ್ತಾ ಸಮಾಜಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಕಾರ್ಯವೈಖರಿಯನ್ನ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಾ ಸಮಾಜಕ್ಕೆ ತಿಳಿಯಪಡಿಸುವಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅದರಿಂದಾಗಿ ಇವರಿಗೆ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಅಂತ ತಿಳಿಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ನಮ್ಮ ಕೊಳ್ಳೇಗಾಲ ತಾಲೂಕಿನವರಾದಂಥ ಶ್ರೀಯುತ ಶಾಮೂಲ್ ಅವರು ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ. ಅವರಿಗೆ ಇಂದು ನಾವು ಗೌರವ ಸಮರ್ಪಣೆಯನ್ನು ಮಾಡುವ ಮುಖಾಂತರ ಮತ್ತು ಅವರಿಗೆ ID ಕಾರ್ಡ್ನ ಇಂದು ವಿತರಣೆ ಮಾಡುವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತೀವಿ. ನಮ್ಮ ಸಂಘಟನೆಗೋಸ್ಕರ ಅವರು ನಾಡು ನೆಲ ನುಡಿ ಭಾಷೆ ಜನರ ವಿಚಾರವಾಗಿ ಈ ಚಾಮರಾಜನಗರ ಜಿಲ್ಲೆ ಒಂದು ಗಡಿ ಜಿಲ್ಲೆ ಆದ್ರಿಂದ ಈ ಭಾಗದಲ್ಲೆಲ್ಲ ಅವರು ಇಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಅಕ್ರಮಗಳ ವಿರುದ್ಧ ಇರ್ಬೋದು, ಇಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಕನ್ನಡ ವಿರೋಧಿ ಚಟುವಟಿಕೆಗಳನ್ನು ಕೂಡಲೇ ಪ್ರಚಾರಕ್ಕೆ ತಂದು ಕನ್ನಡಿಗರನ್ನ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅವರು ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿ ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಹ